ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ದಿನವನ್ನು ಕರ್ತನು ನಮಗೆ ಕೊಟ್ಟಿದ್ದಾರೆ. ಬನ್ನಿರಿ, ದೇವರ ಮಾತುಗಳನ್ನು ಧ್ಯಾನಿಸೋಣ. ಅನುದಿನದ ಧ್ಯಾನ ಅನುದಿನವೂ ನಿಮಗೆ ತಲುಪಿಸುತ್ತಿದ್ದೇವೆ. ವಾಕ್ಯವನ್ನು ಧ್ಯಾನಿಸಿರಿ, ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ, ದೇವರ ಸಾಕ್ಷಿಗಳಾಗಿ ಹೊಸ ವರ್ಷದಲ್ಲಿ ಮುಂದಕ್ಕೆ ಸಾಗಿರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಮಾತುಗಳನ್ನು ನಾವು ಸವಿಯುತ್ತಾ ಧ್ಯಾನಿಸುತ್ತಾ ಅವುಗಳನ್ನು ಅನುಸರಿಸಿ ಅವುಗಳಿಂದುಂಟಾಗುವ ಫಲವನ್ನು ಅನುಭವಿಸುವುದಕ್ಕಾಗಿ ನಿಮ್ಮ ಪರಿಶುದ್ಧಾತ್ಮನನ್ನು ನಮ್ಮ ಮೇಲೆ ಸುರಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಹೊಸ ವರ್ಷದಲ್ಲಿಯೂ ಕೂಡ ಬಾಧೆಗಳು ಬೆನ್ನಟ್ಟುತ್ತಾ ಇವೆಯಾ? ಹೌದಲ್ಲವೇ? ಬಹಳ ಪ್ರಾರ್ಥನಾ ಮನವಿಗಳು ನಮಗೆ ಬರುತ್ತಾ ಇವೆ. ವರ್ಷ ಬದಲಾಗಿದೆ, ಆಶೀರ್ವಾದಗಳು, ದಿವ್ಯದಾನಗಳು ಹೊಂದಿಕೊಳ್ತಿದ್ದೇವೆ ಅಂದುಕೊಳ್ತಿರುವಾಗಲೇ ಕೆಲವರ ಜೀವಿತಗಳಲ್ಲಿ ಭರಿಸಲಾರದ ಬಾಧೆಗಳು, ಅಂದುಕೊಳ್ಳಲಾರದ ವಿಪತ್ತುಗಳು, ಹೃದಯ ಒಡೆಯುವಂತಹ ಸಂಘಟನೆಗಳು ಸಂಭವಿಸುವಂಥದ್ದು ನೋಡ್ತಿದ್ದೇವೆ. ದಿನಗಳು ಕೆಟ್ಟವುಗಳಾಗಿವೆ. ಅಪವಾದಿಯಾದ ಸೈತಾನನು ಯಾರನ್ನು ನುಂಗಲಿ, ಯಾರಿಗೆ ಬಾಧೆಪಡಿಸಲಿ, ಯಾರನ್ನು ಚದುರಿಸಿಬಿಡಲಿ ಎಂಬುದಾಗಿ ಈ ದಿನ ಅವನು ಹುಡುಕುತ್ತಾ ತಿರುಗಾಡುತ್ತಿದ್ದಾನೆ. ಐಕ್ಯತೆಯನ್ನು ಹಾಳು ಮಾಡುವವನಾಗಿದ್ದಾನೆ ಸೈತಾನನು. ಅದು ಗಂಡ ಹೆಂಡತಿಯರ ನಡುವೆ ಆಗಿರಬಹುದು, ಕುಟುಂಬ ಸದಸ್ಯರ ನಡುವೆ ಆಗಿರಬಹುದು, ಇಲ್ಲವೇ ಅದು ದೇವಜನರಾಗಿರುವಂತಹ ದೇವರ ಸಭೆಯಲ್ಲಾಗಿರಬಹುದು. ಭಿನ್ನಾಭಿಪ್ರಾಯಗಳೊಂದಿಗೆ ಒಬ್ಬರನ್ನೊಬ್ಬರು ದ್ವೇಷಿಸಿ ಒಬ್ಬರನ್ನೊಬ್ಬರು ವಿಮರ್ಶಿಸುವುದು, ಹೊಡೆದಾಡಿಕೊಳ್ಳುವಂಥದ್ದೆಲ್ಲವೂ ಸೈತಾನನಿಗೆ ಸಂಬಂಧಪಟ್ಟವುಗಳೆಂದು ನಾವು ಗುರುತಿಸಬೇಕು. ನನಗೇನು ಮಾಡನ್ನುತ್ತೀರಿ, ಅವರೇ ನಮ್ಮ ವಿರುದ್ಧ ಬರ್ತಿದ್ದಾರೆ ಎಂದು ಹೇಳಬೇಡಿ. ನಿಮ್ಮ ಸಹೋದರನಿಗೆ ನಿಮ್ಮ ವಿರುದ್ಧ ಕೋಪ ಇರುವುದಾದರೆ ನೀವು ಹೋಗಿ ಕ್ಷಮಾಪಣೆ ಕೇಳಿ ಎಂದು ಯೇಸು ಹೇಳಿದಾರಲ್ಲವೇ? ಸಾಧಾರಣವಾಗಿ ಹೇಳ್ತಿರ್ತಾರೆ, 2 ಕೈ ಜೋಡಿಸಿದ ಹೊರತು ಚಪ್ಪಾಳೆ ತಟ್ಟಲ್ಲ ಎಂದು. ನೀವು ಪ್ರಶಾಂತವಾಗಿರೋದಾದರೆ, ನೀವೇ ಕ್ಷಮಿಸುವುದಾದರೆ, ಎದುರಿರುವಂಥವರು ಅಂತಹ ಎಷ್ಟೇ ಪರಿಸ್ಥಿತಿ ಎದುರಿಸಿದರೂ ಕೂಡ ನಿಮ್ಮ ಹೃದಯ ನೆಮ್ಮದಿಯಂದಿರುವಾಗ ಆಶೀರ್ವದಿಸಲ್ಪಡುತ್ತೀರಿ. ಅದೇ ಹೇಗೆ ಬ್ರದರ್, ನೀವು ಹೇಳೋದು ಸುಲಭವೇ, ನಾವಿದ್ದ ಪರಿಸ್ಥಿತಿಯಲ್ಲಿ ನೀವು ಕೂಡ ಇದ್ರೆ ಗೊತ್ತಾಗುತ್ತೆ ಎಂದು ಕೆಲವರು ಹೇಳಬಹುದು. ಖಂಡಿತವಾಗಿಯೂ ಒಬ್ಬ ಮನುಷ್ಯನಿಗೆ ಎಷ್ಟು ವಿಧವಾದ ಶೋಧನೆಗಳು ಬರುತ್ತವೆಯೋ, ಎಷ್ಟು ವಿಧವಾದ ವೇದನೆಗಳಿರುತ್ತವೆಯೋ, ಎಷ್ಟು ವಿಧವಾದ ಶ್ರಮೆ ಹಾದು ಹೋಗುತ್ತಾನೋ, ಅವೆಲ್ಲವುಗಳನ್ನು ದೇವರು ನನ್ನ ಜೀವಿತದಲ್ಲಿ ಅನುಮತಿಸಿದ್ದಾರೆ. ಆ ಬಾಧೆ ಏನೆಂದು, ಆ ಶ್ರಮೆ ಏನೆಂದು, ಅಂತಹ ಪರಿಸ್ಥಿತಿಗಳಲ್ಲಿ ಹೇಗೆ ಇರುತ್ತೇವೆ ಎನ್ನುವಂಥದ್ದು, ಆ ಶೋಧನೆಗಳನ್ನು, ಆ ಹೋರಾಟಗಳನ್ನು ಹಾದು ಹೋಗುವಾಗ ದೇವರ ಮೇಲೆ ಹೇಗೆ ಆದುಕೊಳ್ಳಬೇಕೆಂದು ಕಲಿತುಕೊಳ್ಳುವಾಗ ಹೇಗೆ ಬಿಡುಗಡೆ ಹೊಂದುತ್ತೇವೆ ಎಂಬ ಸಂಗತಿಯನ್ನು ನಾನು ಅನುಭವಪೂರ್ವಕವಾಗಿ ಕಲಿತುಕೊಂಡಿದ್ದೇನೆ ಪ್ರಿಯರೇ. ಅದಕ್ಕಾಗಿ ಅಂತಹ ಬಾಧೆಯಲ್ಲಿರುವವರನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಅಷ್ಟೇ ಅಲ್ಲ, ಯೇಸುಕ್ರಿಸ್ತನು ಕೂಡ ನಮ್ಮ ಹಾಗೆಯೇ ಎಲ್ಲಾ ವಿಷಯಗಳಲ್ಲಿ ಶೋಧಿಸಲ್ಪಟ್ಟಿದ್ದಾರೆ. ಅವುಗಳನ್ನೆಲ್ಲ ಆತನು ಜಯಿಸಿರುವುದರಿಂದಲೇ ನಮ್ಮ ಶೋಧನೆ ಏನೆಂದು ಆತನಿಗೆ ಗೊತ್ತು, ನಮ್ಮ ವೇದನೆ ಏನೆಂದು ಆತನಿಗೆ ಗೊತ್ತು, ಮನುಷ್ಯರಾಗಿ ನಮಗಿರುವ ಹಸುವೆ ಏನೆಂದು ಆತನಿಗೆ ಗೊತ್ತು, ನಿಂದೆಗಳೆಂದರೆ ಏನು, ಅವಮಾನಗಳೆಂದರೆ ಏನು, ಅವಶ್ಯಕತೆಗಳೆಂದರೆ ಏನು, ಎಲ್ಲವೂ ಆತನಿಗೆ ಗೊತ್ತು. ಯಾಕೆಂದರೆ ಯೇಸು ನಮ್ಮ ಹಾಗೆ ರಕ್ತ ಮಾಂಸವುಳ್ಳವರಾಗಿ 33 ವರ್ಷ ಜೀವಿಸಿದ್ರಲ್ಲವೇ? ಆದಾಗ್ಯೂ ಅವೆಲ್ಲವುಗಳನ್ನು ಜಯಿಸಿದಂತಹ ಯೇಸು ನಾವು ಎದುರಿಸುತ್ತಿರುವ ಪ್ರತಿ ಶೋಧನೆಯಲ್ಲಿಯೂ ನಮ್ಮನ್ನು ಕಾಪಾಡುವ ಆತನಾಗಿದ್ದಾರೆ. ಕೀರ್ತನೆ 47 3ನೇ ವಚನ ಹೇಳುತ್ತೆ, ಮುರಿದ ಮನಸ್ಸುಳ್ಳವರನ್ನು ಆತನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ನಿಮಗೆ ಗೊತ್ತಲ್ಲವೇ, ಗೂಡು ಚೆದರುವುದಾದರೆ ಮತ್ತೆ ಒಂದು ಹೊಸ ಗೂಡು ಕಟ್ಟುತ್ತೆ ಅಲ್ಲವೇ ಒಂದು ಗುಬ್ಬಿ? ಮುರಿದ ಮನಸ್ಸುಳ್ಳಂತಹ ಮನುಷ್ಯರು ಎಲ್ಲ ಕಡೆ ನಾವು ನೋಡ್ತೇವೆ. ಅಂದರೆ ಹೃದಯದಲ್ಲಿ ತಾಳಿಕೊಳ್ಳಲಾರದಂತಹ ಬಾಧೆ, ವೇದನೆ, ಎಲ್ಲಾ ದಿಕ್ಕುಗಳಿಂದ ವ್ಯತಿರೇಕತ್ವ, ಎಲ್ಲಾ ರೀತಿಗಳ ಸಮಸ್ಯೆಗಳು, ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ದಿಕ್ಕಿನಿಂದ ಬರುವಂತಹ ಅವಮಾನಗಳು, ನಿಂದೆ ತಾಳಿಕೊಳ್ಳುವಂಥದ್ದು ಬಹಳ ಕಷ್ಟ. ಬಹಳ ಸಾರಿ ಕೆಲವರು ಹೇಳ್ತಾರಲ್ಲವೇ, ನಿನ್ನ ಮಾತಿನಿಂದ ನನ್ನ ಹೃದಯ ಒಡೆದೋಯ್ತೆಂದು. ಒಬ್ಬ ಸ್ತ್ರೀ ಹೇಳಿದಳು, ನಮ್ಮ ಮಗಳಿಗೆ ಆಕೆಯ ಗಂಡ ಕತ್ತಿಯಿಂದ ತಿವಿದಂತೆ ಕಠಿಣವಾದ ಮಾತುಗಳಿಂದ ಆಕೆಗೆ ವೇದನೆಗೊಳಿಸುತ್ತಿದ್ದಾನೆ. ನಮ್ಮ ಮಗಳು ಬಿಕ್ಕಿ ಬಿಕ್ಕಿ ತಲೆ ಬಾಗಿಸಿ ಅಳುತ್ತಾ
ಈಗ ಒಣಗಿದ ಎಲುಬಿನಂತೆ ತಯಾರಾಗಿದ್ದಾಳೆ ಎಂಬುದಾಗಿ ಹೇಳಿದರು. ನಿಜ, ಶರೀರ ಬಾಧೆ ಆದರೆ ಒಂದು ಕಡೆ ಉಂಟಾಗುತ್ತೆ, ಅಲ್ಲಿ ಹೇಗೋ ನಾವು ಉಪಶಮನ ಹೊಂದಬಹುದು. ಆದರೆ ಹೃದಯದೊಳಗೆ ಬಾಧೆ ಉಂಟಾದಾಗ ಅದನ್ನು ಕೈಯಿಂದ ಹೊರಗೆ ತೆಗೀಲಿಕ್ಕಾಗಲ್ಲ. ಅದರ ಪ್ರಭಾವ ಸರ್ವ ಶರೀರವೆಲ್ಲ, ಪೂರ್ತಿ ಮನಸ್ಸ ಮೇಲೆಲ್ಲ ಇರುವುದರಿಂದ ತಾಳಲಾರದಂತಹ ಪರಿಸ್ಥಿತಿ ಎದುರಾಗುತ್ತೆ. ಹೌದು, ಅಷ್ಟಕ್ಕೂ ನಿಮ್ಮ ಜೀವಿತದಲ್ಲಿ ಹೃದಯ ಒಡೆದಂತಹ ಅನುಭವಗಳಿವೆಯಾ? ಇದ್ದಕ್ಕಿದ್ದಂತೆ ಅಕಸ್ಮಾತ್ತಾಗಿ ಯೌವನ ವಯಸ್ಸಿನಲ್ಲಿ ನಿಮ್ಮ ಗಂಡ ಸತ್ತೋದ್ರೆ ಹೇಗಿರುತ್ತೆ ಪ್ರಿಯರೇ ಅಂತಹ ವ್ಯಕ್ತಿಯ ಹೆಂಡತಿಯ ಹೃದಯ? ಮುದ್ದಾಗಿ ಬೆಳೆಸಿದಂತಹ ಮಗಳು ಭಯಂಕರವಾದ ವ್ಯಾಧಿಗೆ ಗುರಿಯಾಗಿದ್ದಾಳೆ ಎಂದು, ಈ ವ್ಯಾಧಿಗೆ ಔಷಧಿಯೇ ಇಲ್ಲ ಎಂದು ಡಾಕ್ಟರ್ಸ್ ಹೇಳಿದಾಗ ಆ ತಾಯಿಯ ಹೃದಯ ಹೇಗೆ ಚೆದರಿ ಹೋಗ್ತದಲ್ಲವೇ? ನಮ್ಮನ್ನು ಪ್ರೀತಿಸುವಂಥವರೇ ನಮ್ಮನ್ನು ದ್ವೇಷಿಸುವುದಾದರೆ, ಕ್ಷಣ ಮಾತ್ರದಲ್ಲಿ ನಮಗಿರುವುದೆಲ್ಲವನ್ನು ಕಳೆದುಕೊಳ್ಳುವುದಾದರೆ ಎಂಥ ಭಯಂಕರವಾದಂತಹ ಬಾಧೆಗಳಿರುತ್ತವೆ ಎಂಬುದಾಗಿ ಎಂದಾದರೂ ನೀವು ಅನುಭವಿಸಿದ್ದೀರಾ? ಈ ದಿನ ಪ್ರಪಂಚದಲ್ಲಿ ಬಹಳ ಜನ ಚೆದರಿದ ಹೃದಯವುಳ್ಳವರಾಗಿದ್ದಾರೆ. ನೆಮ್ಮದಿ ಇಲ್ಲ ಮನಸ್ಸಿನಲ್ಲಿ, ಸಮಾಧಾನ ಇಲ್ಲ ಹೃದಯದಲ್ಲಿ, ಪ್ರಶಾಂತತೆ ಇಲ್ಲ ಜೀವಿತದಲ್ಲಿ. ಹೊಸ ವರ್ಷ ಬಂದರೂ ಕೂಡ ಈ ಶರೀರದಲ್ಲೇ ನಾವಿರುವುದರಿಂದ, ಇನ್ನೂ ಈ ಪಾಪ ಲೋಕದಲ್ಲಿಯೇ ನಾವು ಜೀವಿಸುತ್ತಾ ಇರೋದ್ರಿಂದ, ದೇವರಿಗೋಸ್ಕರ ಬದುಕಬೇಕೆನ್ನುವಂಥವರು ಮತ್ತಷ್ಟು ಮುಖ್ಯವಾಗಿ ನಾನಾ ವಿಧವಾದ ಶೋಧನೆಗಳು ಉಂಟಾಗುವಂಥದ್ದು ಸರ್ವಸಾಧಾರಣವಾಗಿದೆ. ಆದರೆ ನಮಗೊಂದು ದೊಡ್ಡ ನಿರೀಕ್ಷೆ ಇದೆ. ಏನದು? ಮುರಿದ ಮನಸ್ಸುಳ್ಳವರಿಗೆ ಹಾಸ್ಪಿಟಲ್ನಲ್ಲಿ ಔಷಧಿ ಇಲ್ಲದೇ ಇರಬಹುದೇನೋ, ಟ್ರೀಟ್ಮೆಂಟ್ ಇಲ್ಲದೇ ಇರಬಹುದೇನೋ, ಮನಸ್ಸಲ್ಲಿ ಕುಗ್ಗಿ ಹೋದವರನ್ನು ನಿದ್ರೆ ಮಾತ್ರೆ ಕೊಟ್ಟು ನಿದ್ರೆ ಮಾಡುವಂತೆ ಮಾಡಬಹುದೇನೋ, ಅಷ್ಟೇ ಹೊರತು ಆ ಬಾಧೆ ಯಾರೂ ತೀರಿಸಲಿಕ್ಕಾಗದೇ ಇರಬಹುದೇನೋ, ಎಚ್ಚರಗೊಂಡ ನಂತರ ಅದೇ ಬಾಧೆಯಲ್ಲಿ ಮತ್ತೆ ಮುಂದೆ ಬರೆಯಬೇಕಾಗುತ್ತದೆ ಏನೋ. ಆದರೆ ನೀವು ಮುರಿದ ಮನಸ್ಸುಳ್ಳವರಾಗಿರುವಾಗ, ತಾಳಲಾರದ ವೇದನೆ ನಿಮಗುಂಟಾದಾಗ, ನೀವು ಕಣ್ಣೀರಿನಿಂದ ತುಂಬಿಕೊಂಡಿರುವಾಗ, ಕುಗ್ಗಿ ಹೋಗಿರುವಾಗ, ಒಬ್ಬಂಟಿಗರಾಗಿರುವಾಗ, ದಾರಿ ತೋಚಲಾರದ ಪರಿಸ್ಥಿತಿಯಲ್ಲಿ ಒದ್ದಾಡುತ್ತಿರುವಾಗ ನಿಮ್ಮನ್ನು ಆಧರಿಸುವ ಕರ್ತನಿದ್ದಾನೆ ಪ್ರಿಯರೇ. ಯೇಸು ಕ್ರಿಸ್ತನಿದ್ದಾರೆ. ಆತನು ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಸಮಾಧಾನಗೊಳಿಸುತ್ತಾರೆ, ಪ್ರಶಾಂತತೆ ಕೊಡುತ್ತಾರೆ. ಇನ್ನು ನನಗೆ ಯಾವ ದಿಕ್ಕು ಇಲ್ಲ ಎನ್ನುವಂತಹ ಪರಿಸ್ಥಿತಿಯಲ್ಲಿರುವ ನಿಮಗೆ ದಿಕ್ಕು ತೋರಿಸಿ ಆತನೇ ನಿಮಗೆ ಒಂದು ದಿಕ್ಕಾಗಿರುತ್ತಾನೆ. ಇನ್ನು ನನ್ನ ಗತಿ ಇಷ್ಟೇ ಅಂದುಕೊಂಡ ಪರಿಸ್ಥಿತಿಯಲ್ಲಿ ಯೇಸುವಿನ ಕಡೆಗೆ ನೋಡೋದಾದರೆ, ನಿಮಗಾಗಿ ನಾನು ದೊಡ್ಡ ಪ್ರಣಾಳಿಕೆಯುಳ್ಳವನಾಗಿದ್ದೇನೆ ಎಂದು ಹೇಳಿ ನಿಮ್ಮನ್ನು ಆಧರಿಸುವ ಆತನಾಗಿರುತ್ತಾನೆ. ಪಂಡಿತ್ ರಮಾಬಾಯಿ ಎಂಬ ಒಬ್ಬ ಸ್ತ್ರೀ ನಮ್ಮ ಭಾರತ ದೇಶದಲ್ಲಿ ಇರ್ತಾ ಇದ್ದಳು. 6 ವರ್ಷ ವಯಸ್ಸಲ್ಲಿಯೇ ಶ್ಲೋಕಗಳೆಲ್ಲ ಕಂಠಪಾಠ ಮಾಡಿದ್ರು. ಭಕ್ತಿಯುಳ್ಳ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಸ್ತ್ರೀಯಾಗಿದ್ರು. ಆಕೆ ತನ್ನ ಜೀವಿತದಲ್ಲಿ ಒಂದಾದ ಮೇಲೆ ಒಂದು ಎಲ್ಲಾ ಶ್ರಮೆಗಳನ್ನು ಅನುಭವಿಸುತ್ತಾಳೆ. ಆಕೆಯ ಗಂಡ ಯವನ ಕಾಲದಲ್ಲಿಯೇ ಸಾಯುತ್ತಾನೆ. ಹುಟ್ಟಿದ ಮಗು ಸತ್ತೋಗುತ್ತೆ. ಹೆತ್ತ ತಂದೆ ತಾಯಿಗಳು ಕೂಡ ಸಾಯುತ್ತಾರೆ. ಅವಳೊಬ್ಬಳೇ ವಿಧವೆಯಾಗಿ ಉಳ್ಕೊಳ್ಳುತ್ತಾಳೆ. ಸಮಾಜ ಆಕೆಯನ್ನು ತಳ್ಳಿ ಹಾಕುತ್ತೆ. ಹಾಗೆ ಕುಗ್ಗಿ ಹೋದವಳಾಗಿ, ಇನ್ನು ನನಗೆ ಯಾವ ದಿಕ್ಕೇ ಇಲ್ಲ, ಅನಾಥಳಾಗಿದ್ದೇನೆ, ಯಾರಿದ್ದಾರೆ ನನಗೆ ಎಂದು ಅಳುತ್ತಿರುವ ಸಮಯದಲ್ಲಿ ಯೇಸುವಿನ ವಾಕ್ಯವನ್ನು ಕೇಳಿ ಆತನ ಮಾತುಗಳಿಂದ ಆಧರಿಸಲ್ಪಡುತ್ತಾಳೆ. ನನಗೋಸ್ಕರ ನನ್ನ ಸ್ಥಾನದಲ್ಲಿ ಮರಣ ಹೊಂದಿದ ಯೇಸು ಇದ್ದಾರೆ ಎಂಬುದಾಗಿ ಆತನಲ್ಲಿ ನಂಬಿಕೆ ಇಡುತ್ತಾಳೆ. ಅನಂತರ ಆಕೆ ಜೀವಿತಕ್ಕೆ ಎಷ್ಟು ದೊಡ್ಡ ನಿರೀಕ್ಷೆ ಉಂಟಾಯಿತು ಗೊತ್ತಾ? ನನ್ನನ್ನು ಯಾರು ನೋಡಿಕೊಳ್ತಾರೆ, ನಾನು ಹೇಗೆ ಬದುಕಬಲ್ಲೆ ಎಂಬುದಾಗಿ ಖಿನ್ನತೆಗೆ ಒಳಗಾದ ಆಕೆ ಕೆಲವೊಂದು ಸಾವಿರಾರು ಮಂದಿ ಮಕ್ಕಳನ್ನು ಆಧರಣೆಯಾಗಿ ತಯಾರಾಗಿ ಆಶ್ರಮವನ್ನೇ ಸ್ಟಾರ್ಟ್ ಮಾಡುತ್ತಾಳೆ. ವಿಧವೆಯರಿಗೆ, ನಿರಾಶ್ರಿತ ಸ್ತ್ರೀಯರಿಗೆ, ತಂದೆ ತಾಯಿಗಳಿಲ್ಲದ ಮಕ್ಕಳಿಗೆ ಆಶ್ರಮವನ್ನು ಸ್ಥಾಪಿಸುತ್ತಾಳೆ. ಅನೇಕರನ್ನು ಆಧರಿಸುವುದರಿಂದ ತಾನು ಆಧರಣೆ ಹೊಂದುತ್ತಾಳೆ. ಅನೇಕರನ್ನು ಪೋಷಿಸುವುದರಿಂದ ತಾನು ಪೋಷಿಸಲ್ಪಡುತ್ತಾಳೆ. ಅನೇಕರನ್ನು ಪ್ರೀತಿಸುವುದರಿಂದ ತಾನು ಪ್ರೀತಿಸಲ್ಪಡುತ್ತಾಳೆ. ಇಂದಿನಿಂದ ಇದನ್ನು ಕಲಿತುಕೊಳ್ಳಿರಿ. ನನ್ನನ್ನು ಯಾರು ಪ್ರೀತಿಸುತ್ತಾ ಇಲ್ಲ ಅನ್ನುವುದರ ಬದಲಿಗೆ ನೀವೇ ಎಲ್ಲರನ್ನು ಪ್ರೀತಿಸಿರಿ, ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ. ನನಗೆ ಯಾರು ಸಹಾಯ ಮಾಡುತ್ತಾರೆ ಎಂಬ ಆಲೋಚನೆಯನ್ನು ಬಿಟ್ಟು ನಿಮ್ಮಿಂದ ಕೈಲಾದ ಸಹಾಯವನ್ನು ಇತರರಿಗೆ ಮಾಡಿ ನೋಡಿ. ದೇವರು ತನ್ನ ಸಹಾಯ ನಿಮಗೆ ಒದಗಿಸುತ್ತಾರೆ. ಮುರಿದ ಮನಸ್ಸುಳ್ಳವರನ್ನು
ಗೂಡು ಚದುರಿದವರನ್ನು, ಕುಗ್ಗಿ ಹೋದವರನ್ನು ಆತನು ವಾಸಿ ಮಾಡುತ್ತಾನೆ. ಅವರ ಗಾಯಗಳನ್ನು ಕಟ್ಟುವಾತನಾಗಿದ್ದಾನೆ. ಬಹಳಷ್ಟು ಜನರಿಗೆ ಗಾಯಗಳುಂಟಾಗುತ್ತವೆ. ಆ ಗಾಯದ ಕಲೆ ಹಾಗೆಯೇ ಕೆಲವೊಮ್ಮೆ ಉಳ್ಕೊಳ್ಳುತ್ತೆ. ಗಾಯ ಅಂದರೆ ಆಗತಾನೆ ಉಂಟಾದ ಪೆಟ್ಟು. ಅದು ಬಹಳ ಹೊಸದಾದ ಗಾಯವಾಗಿದ್ದು ರಕ್ತ ಹರಿಯುತ್ತಾ ಇರುತ್ತೆ ಅಲ್ಲವೇ? ಈ ದಿನ ಉಂಟಾದ ಗಾಯ ಉರಿಯುತ್ತಾ ಇರುತ್ತೆ. ಅದಕ್ಕೇನಾದರೂ ಬೆಟಡಿನ್ ಹಚ್ಚಿ ಫಸ್ಟ್ ಏಡ್ ಏನಾದರೂ ಮಾಡುವಾಗ ಇನ್ನೂ ಹೆಚ್ಚಾಗಿ ಉರಿಯುತ್ತಾ ಇರುತ್ತೆ. ಆದರೆ ಯೇಸು ಕ್ರಿಸ್ತನು ನಿಮ್ಮ ಗಾಯಗಳನ್ನೆಲ್ಲ ವಾಸಿ ಮಾಡುವಾತನಾಗಿದ್ದಾನೆ, ಗಾಯಗಳನ್ನು ಕಟ್ಟುವಾತನಾಗಿದ್ದಾನೆ. ಆ ಕಾಲದಲ್ಲಿ ಗಾಯಗೊಂಡವರಿಗೆ ದ್ರಾಕ್ಷರಸ ಎಣ್ಣೆಯನ್ನು ಹಚ್ಚಿ ಬಟ್ಟೆ ಕಟ್ತಾ ಇದ್ರಂತೆ. ಅದು ಸ್ಮೂತಾಗಿ ಕೂಲಾಗಿ ಸ್ವಸ್ಥತೆಯಾಗುತ್ತಿತ್ತಂತೆ. ಹೌದು ಪ್ರಿಯರೇ, ಎಷ್ಟೇ ನೀವು ಬೆದರಿದವರಾಗಿದ್ರೂ ಯೇಸುವಿನ ಭುಜಗಳ ಮೇಲೆ ನೀವು ಆಧಾರಗೊಂಡಿರೋದಾದರೆ, ಆತನ ಎದೆಗೆ ನೀವು ಒರಗಿಕೊಂಡಿರೋದಾದರೆ, ಆತನನ್ನು ಆಶ್ರಯಿಸುವುದಾದರೆ, ಆತನಲ್ಲಿ ನಂಬಿಕೆ ಇಡೋದಾದರೆ ನೀವು ವಾಸಿಯಾಗುತ್ತೀರಿ. ದೇವರ ವಾಕ್ಯ ಹೇಳುತ್ತದೆ, ನಡುನೆತ್ತಿಯಿಂದ ಅಂಗಾಲಿನವರೆಗೂ ಸ್ವಲ್ಪವೂ ಸ್ವಸ್ಥತೆ ಇಲ್ಲ. ಎಲ್ಲಿ ನೋಡಿದರೂ ಗಾಯಗಳೇ, ಪೆಟ್ಟುಗಳೇ, ಹಸಿಯಾದ ಹುಣ್ಣುಗಳು. ಅವು ಕಟ್ಟಲ್ಪಡಲಿಲ್ಲ, ತೈಲ ಹಚ್ಚಿ ಮೆತ್ತಗೆ ಮಾಡಲಿಲ್ಲ. ಯೆಶಾಯನ ಪುಸ್ತಕ 1ನೇ ಅಧ್ಯಾಯ 6ನೇ ವಚನದಿಂದ ಓದುತ್ತಿದ್ದೇನೆ ಕೇಳಿರಿ. ಯೆಶಾಯನ ಪುಸ್ತಕ 1ನೇ ಅಧ್ಯಾಯ 6ನೇ ವಚನದಿಂದ ವಾಕ್ಯ ಏನು ಹೇಳುತ್ತೆ ನೋಡಿರಿ. 5ನೇ ವಚನದ ಮಧ್ಯಭಾಗದಿಂದ ಕೂಡ ಓದುತ್ತಿದ್ದೇನೆ ಕೇಳಿರಿ. ತಲೆಯೆಲ್ಲ ರೋಗ, ಹೃದಯವೆಲ್ಲ ದುರ್ಬಲ. ಏನಂತೆ? ಪ್ರತಿಯೊಬ್ಬನ ತಲೆಯೆಲ್ಲ ರೋಗ, ಹೃದಯವೆಲ್ಲ ದುರ್ಬಲವಾಗಿದೆಯಂತೆ. ಅಂಗಾಲಿನಿಂದ ನಡುನತ್ತಿಯ ತನಕ ಸ್ವಸ್ಥತೆ ಸ್ವಲ್ಪವಾದರೂ ಇಲ್ಲ. ಎಲ್ಲಿ ನೋಡಿದರೂ ಬಾಸುಂಡೆ, ಮಾಗದ ಗಾಯಗಳೇ ಹೊರತು ಸೌಖ್ಯವಿಲ್ಲ. ಅವನ್ನು ಹಿಸುಕಿ ಮುಚ್ಚಿಲ್ಲ, ಕಟ್ಟಿಲ್ಲ, ಎಣ್ಣೆ ಸವರಿ ಮೃದು ಮಾಡಿಲ್ಲ. ಗಾಯ ಅನ್ನುವಾಗ ಈ ದಿನ ಉಂಟಾದದಕ್ಕೆ ಗಾಯ ಅನ್ನುತ್ತೇವೆ. ಪೆಟ್ಟು ಅನ್ನುವಾಗ ನಮಗೆ ಹೊರಗಡೆ ಕಾಣದಿದ್ರೂ ಕೂಡ ಒಂದು ಆಕ್ಸಿಡೆಂಟ್ ಆದಾಗ, ಕೆಳಗೆ ಬೀಳುವಾಗ ಪೆಟ್ಟಾಯ್ತು ಅನ್ನುತ್ತಾರಲ್ಲವೇ, ಬಾತುಕೊಂಡಿದೆ ಅನ್ನುತ್ತಾರಲ್ಲವೇ, 2ನೇ ದಿನಕ್ಕೆ 3ನೇ ದಿನಕ್ಕೆ ಅದರ ನೋವು, ಅದರ ಪ್ರಭಾವ ಕಾಣಿಸಿಕೊಳ್ಳುತ್ತದಲ್ಲವೇ. ಹೊರಗಡೆ ರಕ್ತ ಸುರಿಯದಿದ್ರೂ ಕೂಡ ಆ ಪೆಟ್ಟುಂಟಾದದ್ದರಿಂದ ಮೈಯೊಳಗೆ, ಶರೀರದ ಭಾಗದೊಳಗೆ ಬಲಹೀನತೆ ಉಂಟಾಗುತ್ತೆ. ಅಂದರೆ ಈ ದಿನ ಉಂಟಾದ ಗಾಯ, ನಿನ್ನೆ ಮೊನ್ನೆ ಉಂಟಾದ ಪೆಟ್ಟುಗಳು ಮತ್ತು ಹಸಿಯಾದ ಹುಣ್ಣುಗಳು. ಹಸಿಯಾದ ಹುಣ್ಣುಗಳು ಅನ್ನುವುದಕ್ಕೆ ನೊಣ ಕೂತ್ಕೊಳ್ತವೆ ಅನ್ನುತ್ತೇವಲ್ಲವೇ. ಒಂದು ಗಾಯಕ್ಕೆ, ಬಾಸುಂಡೆಕ್ಕೆ ನಾವು ಒಂದು ವೇಳೆ ಟ್ರೀಟ್ ಮಾಡದಿದ್ದರೆ, ಅದನ್ನು ನಾವು ಹಾಗೇ ಬಿಡೋದಾದರೆ ಇರುಗಳು ಅಂಟುಕೊಂಡು ಸೆಪ್ಟಿಕ್ ಆಗಿ ಮತ್ತಷ್ಟು ಹೆಚ್ಚು ವಿಸ್ತರಿಸಿಕೊಳ್ಳುತ್ತೆ. ಒಂದು ಸಣ್ಣ ಗಾಯದಿಂದ ನಿಮ್ಮ ಕೈಯೇ ಕಡಿದು ಹಾಕಬೇಕಾದ ಪರಿಸ್ಥಿತಿಗೆ ಕೊಂಡೊಯ್ಯುತ್ತೆ. ಹಾಗೆಯೇ ಅದನ್ನು ಬಿಟ್ಟು ಬಿಡುವುದರಿಂದ, ಹಾಗೆಯೇ ಮಾನವರಿಗೆ ಈ ದಿನ ಉಂಟಾದ ಗಾಯಗಳಿವೆ, ನಿನ್ನೆ ಉಂಟಾದ ಪೆಟ್ಟುಗಳಿವೆ. ಎಷ್ಟೋ ವರ್ಷಗಳಿಂದ ಹಾಗೆಯೇ ಅವರಿಗೆ ಮಾಯದಂತಹ, ವಾಸಿಯಾಗದಂತಹ ರೋಗಗಳಾಗಿ, ಸೆಪ್ಟಿಕ್ ಆಗಿರುವಂತಹ, ಹಸಿ ಹುಣ್ಣಾಗಿರುವಂತಹ ವಿಷಯಗಳಿವೆ. ಕ್ರಾನಿಕ್ ಡಿಸೀಸಸ್ ಹಾಗೆ ಅವು ಮಾರ್ಪಡ್ತವೆ. ಒಂದು ಸಾರಿ ಆಲೋಚಿಸಿರಿ, ಈ ಹೊಸ ವರ್ಷ ಪ್ರವೇಶಿಸುವುದಕ್ಕಿಂತ ಮುಂಚೆ ನಿಮ್ಮ ಹೃದಯವನ್ನೆಲ್ಲ ಕರ್ತನ ಮುಂದೆ ಹೊಯ್ದುಕೊಂಡಿದ್ದೀರಾ? ಎಷ್ಟೋ ಕಾಲದಿಂದ ನಿಮ್ಮ ಮನಸ್ಸನ್ನು ನೋಯಿಸುವಂತಹ ವಿಷಯಗಳನ್ನು ಶಿಲುಬೆಯ ಬಳಿಯಲ್ಲಿ ಬಿಟ್ಟು ಹೊಸ ವರ್ಷದೊಳಗೆ ಬಂದಿದ್ದೀರೋ, ಅಥವಾ ಅವುಗಳನ್ನು ಹೊತ್ತುಕೊಂಡು ಬಂದಿದ್ದೀರೋ? ನಿಮ್ಮ ಪೆಟ್ಟುಗಳನ್ನು, ನಿಮ್ಮ ಗಾಯಗಳನ್ನು ಕರ್ತನಿಗೆ ತೋರಿಸಿ, ಆತನು ನಿಮ್ಮ ಗಾಯಗಳನ್ನು ವಾಸಿ ಮಾಡುವಾತನು, ಸ್ವಸ್ಥಪಡಿಸುವಾತನಾಗಿದ್ದಾನೆ, ಕಟ್ಟುವಾತನಾಗಿದ್ದಾನೆ. ನಿಮ್ಮ ಪೆಟ್ಟುಗಳಿಗೆ ಆತನ ರಕ್ತವೇ ಔಷಧಿಯಂತಿದೆ. ನೀವು ಕೊಳೆತು ಹೋದರೂ ಸಹ, ಕೊಳೆತು 4 ದಿವಸ ಸಮಾಧಿಯಲ್ಲಿದ್ದ ಲಾಜರನನ್ನು ಎಬ್ಬಿಸಿದಂತೆಯೇ ಕೊಳೆತು ಹೋದ ನಿಮ್ಮ ಜೀವಿತವನ್ನು ನೂತನ ಜೀವಿತವನ್ನಾಗಿ, ಹೊಸ ಜೀವಿತವನ್ನಾಗಿ ಮಾಡಬಲ್ಲರೆಂದು ನೀವು ನಂಬುತ್ತೀರಾ? ಈಗಲಾದರೂ ನಿಮ್ಮ ಹೃದಯದಲ್ಲಿರುವ ಬಾಧೆಯನ್ನು, ಸಮಸ್ಯೆಯನ್ನು, ವೇದನೆಯನ್ನು, ವರ್ಷಗಳವರೆಗೂ ನೀವು ಕ್ಷಮಿಸಲಾರದಂತಹ ವಿಷಯಗಳನ್ನು, ನೀವು ಹೊಂದುತ್ತಿರುವ ಅವಮಾನಗಳು, ನಿಂದೆಗಳು ಏನಾದರೂ ಇರೋದಾದರೆ ಅವುಗಳಲ್ಲೇ ಮನಸ್ಸಲ್ಲಿ ನೊಂದುಕೊಂಡು ನಿಮ್ಮ ಹೃದಯದಲ್ಲಿ ಕುಗ್ಗಿ ಹೋಗಲಾರದೆ ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುವ ದೇವರಿದ್ದಾರೆ. ನಮ್ಮ ಗಾಯ ಕಟ್ಟುವಂತಹ ಕರ್ತನು ತನ್ನ ಗಾಯಗಳಿಂದ, ತಾನು ಸುರಿಸಿರುವ ರಕ್ತದಿಂದ ನಿಮ್ಮನ್ನು ತೊಳೆದು ಶುದ್ಧೀಕರಿಸುತ್ತಾರೆ ಎಂಬುದಾಗಿ
ನಂಬೋಣ. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ನೀವು ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುವವರಾಗಿದ್ದೀರಿ. ಅವರ ಗಾಯಗಳನ್ನು ಕಟ್ಟುವಾತನಾಗಿದ್ದೀರಿ. ಚದರಿ ಹೋದವರನ್ನು ಸಮಕೂಡಿಸುವಾತನಾಗಿದ್ದೀರಿ. ಕುಗ್ಗಿ ಹೋದವರನ್ನು ಮೇಲೆ ಕೆತ್ತುವವರಾಗಿದ್ದೀರೆಂದು ನಾವು ಮೇಲಿಂದ ಮೇಲೆ ಕೇಳ್ತಾ ಇದ್ದಾಗಿಯೂ ನಾವಿನ್ನೂ ಕುಗ್ಗಿ ಹೋದ ಸ್ಥಿತಿಯಲ್ಲಿಯೇ ಇರಲಾರದೆ, ಚದರಿ ಹೋದ ಹೃದಯಗಳೊಂದಿಗೆ ಬದುಕಲಾರದೆ, ನಮ್ಮ ಹೃದಯ ಸ್ಥಿತಿಯನ್ನು ಮೇಲಿಂದ ಮೇಲೆ ನಿಮಗೆ ಹೇಳಿಕೊಂಡು ನೀವು ಕೊಡುವ ಆದರಣೆಯನ್ನು, ಸ್ವಸ್ಥತೆಯನ್ನು, ಸಮಾಧಾನವನ್ನು ಹೊಂದುವ ಹಾಗೆ ಯಾರ್ಯಾರು ತಮ್ಮ ಹೃದಯದಲ್ಲಿ ಚದರಿ ಹೋಗಿದಾರೋ, ಕುಗ್ಗಿ ಹೋಗಿದಾರೋ ಅಂಥವರನ್ನು ಈ ಸಮಯದಲ್ಲಿಯೇ ಪ್ರಾರ್ಥಿಸುತ್ತಿರುವಾಗ ನೀವು ಅಭಿಷೇಕಿಸಿ, ಸ್ವಸ್ಥಪಡಿಸಿ, ಸಮಾಧಾನಗೊಳಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮಗೋಸ್ಕರ ಎಡಬಿಡದೆ ಪ್ರಾರ್ಥನೆ ಮಾಡಲು ನಾವು ಸಿದ್ಧರಾಗಿದ್ದೇವೆ. ಕರ್ತನ ಸನ್ನಿಧಿಯಲ್ಲಿ ನಿಮಗಾಗಿ ವಿಜ್ಞಾಪನೆ ಮಾಡ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ, ತಪ್ಪದೇ ದೇವರು ನಿಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ತಾರೆ. 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳುಹಿಸಿರಿ. ನಿಮ್ಮ ಎಲ್ಲಾ ಮನವಿ ಪರಿಶೀಲಿಸಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಿದ್ದೇವೆ. ಹಾಗೆಯೇ ನೀವು ಇತರ ದೇಶದಿಂದಲೂ ಕೂಡ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಇಲ್ಲವೇ ಪ್ರೈಸ್ ರಿಪೋರ್ಟ್ಸ್ ಆಗಲಿ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ದಯವಿಟ್ಟು ವಾಟ್ಸಪ್ ಮಾಡಿರಿ. ನಿಮಗೋಸ್ಕರವೂ ಕೂಡ ನಾವು ಪ್ರಾರ್ಥಿಸ್ತೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರ ಸಂಗಡವಿರಲಿ.